ರವೀಂದ್ರ ಕಲಾಕ್ಷೇತ್ರದ ಸಂಸಾ ಬಯಲು ರಂಗಮಂದಿರದ ಈ ಸುಂದರ ಸಭಾಂಗಣದಲ್ಲಿ ಚಿತ್ರದುರ್ಗದ ಕೀರ್ತಿಶೇಷ ಸ್ವಂತಾಲ್ ನಾಗರತ್ನ ಶ್ರೀನಿವಾಸ ಶೆಟ್ಟಿ ಸ್ಮಾರಕ ವೇದಿಕೆಯಲ್ಲಿ ವಾಸವಿ ಸ್ವರಾಭಿಷೇಕ, ಸಹಸ್ರಕಂಠ ಗಾಯನ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕರ್ನಾಟಕ ಸಂಗೀತ ಸಂವರ್ಧಿನಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವ ಎಲ್ಲ ಆರ್ಯವೇಶ ಬಂಧುಗಳಿಗೂ ಗಾಯಕಿಯರಿಗೂ ಸಂಭ್ರಮದ ಸಡಗರದ ಶುಭಾಶಯಗಳು. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದೀರಿ. ಹಾಗಾಗಿ ನಾವು ಸಹ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾವಿರಾರು ವರ್ಷಗಳ ಹಿಂದೆ ಆರ್ಯ ವೈಶ್ಯರ ಮನೆ ಮಗಳಾಗಿ ಕಾರಣೀಭೂತಳಾಗಿ ಜನಿಸಿದಂತಹ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರು ಅಹಿಂಸಾ ಸ್ವರೂಪಿಣಿಯಾಗಿ 102 ಗೋತ್ರಜರಿಗೆ ಮುಕ್ತಿಯನ್ನು ನೀಡಿ ಕಲಿಯುಗ ಪ್ರಜೆಗಳೆಲ್ಲರಿಗೂ ಶಾಂತಿ ಸಂದೇಶವನ್ನು ನೀಡಿರುವಂತಹ ವಿಶ್ವಮಾತೆ ವಾಸವಿ. ಮೊನ್ನೆಯಷ್ಟೇ ಅಮ್ಮನವರ ಆತ್ಮಾರ್ಪಣಾ ದಿನ ಹಾಗೂ ವಿಶ್ವರೂಪ ದರ್ಶನ ದಿನವನ್ನು ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆಚರಿಸಿದ್ದೀವಿ. ನಾವು ಖಂಡಿತ ನಮ್ಮ ಕುಲದೇವಿಯನ್ನು ಆರಾಧಿಸಲೇಬೇಕು. ಇಲ್ಲ ಅಂದರೆ ಹೇಗಿರುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿಯನ್ನು ಕಡೆಗಾಣಿಸಿ ಪಕ್ಕದ ಮನೆಯವರ ತಾಯಿನ, ಎದುರು ಮನೆಯಲ್ಲಿರೋರ ತಾಯಿನ, ಯಾವುದೋ ಊರಲ್ಲಿರೋರ ತಾಯಿಯನ್ನು ಹೋಗಿ ಪಾದ ಪೂಜೆ ಮಾಡಿ ಅಲ್ಲಿ ಅವರಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ಮನೆಯಲ್ಲಿರುವಂತಹ ತಾಯಿಯನ್ನು ನಾವು ಕಡೆಗಾಣಿಸಿದಂತಾಗತ್ತೆ. ನಮ್ಮ ಕುಲದೇವಿಯನ್ನು ನಾವು ಆರಾಧನೆ ಮಾಡದೆ ಇತರೆ ದೇವಿಗಳನ್ನೆಲ್ಲರನ್ನ ನಾವು ಆರಾಧಿಸಿದ್ರೆ, ಎಲ್ಲ ತಾಯಿಯರನ್ನು ನಾವು ಆರಾಧಿಸಬೇಕು, ಪೂಜಿಸಬೇಕು, ಆದರೆ ನಮ್ಮ ಕುಲದೇವಿಯನ್ನು ನಾವು ಮರಿಬಾರ್ದು. ಈ ಒಂದು ಕಾನ್ಸೆಪ್ಟ್ ವಿಜಯ್ ಸಮರ್ಥ ಅವರದ್ದು. ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ರು, ನಮ್ಮ ಹತ್ರನೂ ತುಂಬ ಸಾರಿ ಹಂಚ್ಕೋತಾ ಇದ್ರು. ಎಲ್ಲ ಕಡೆ ಎಲ್ಲ ದೇವರ ಪೂಜೆಗಳಾಗ್ತಾ ಇದೆ, ಎಲ್ಲ ದೇವಿಯ ಸಮರ್ಪಣೆ ಆಗ್ತಾ ಇದೆ, ನಮನಗಳು ಭಕ್ತಿಪೂರ್ವಕವಾಗಿ ನಡೀತಾ ಇದೆ, ಗಾಯನಗಳು ನಡೀತಾ ಇದೆ. ಆದರೆ ನಮ್ಮ ಕುಲದೇವಿಯ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರ ಹಾಡುಗಳು ಮಾತ್ರ ಯಾಕೆ, ಅದೊಂದನ್ನೇ ನಾನು ಮಾಡಬಾರ್ದು ಅಂತ ಅವ್ರು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾ ಇದ್ರು. ಆ ಒಂದು ಕಾನ್ಸೆಪ್ಟ್ ಇವತ್ತು ಇಲ್ಲಿ ಸಂಪೂರ್ಣಗೊಳ್ತಾ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಅಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದಾರೆ. ಅಗ್ನಿ ಪ್ರವೇಶವನ್ನು, ಆತ್ಮಾರ್ಪಣಾ ದಿನವನ್ನು, ವಿಶ್ವರೂಪ ದರ್ಶನದ ದಿನವನ್ನು ನಾವೆಲ್ಲರೂ ಇತ್ತೀಚೆಗಷ್ಟೇ ಆಚರಿಸ್ಕೊಂಡಿದ್ದೀವಿ. ಆ ದಿನ ಅಂದರೆ 1000 ವರ್ಷಗಳ ಹಿಂದೆ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರು ಆತ್ಮಾರ್ಪಣೆಯನ್ನು ಮಾಡಿಕೊಂಡಾಗ ದೇವಾನುದೇವತೆಗಳೆಲ್ಲರೂ ಸಹ ಆಕೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಸ್ತುತಿಯನ್ನು ಮಾಡಿದ್ರು. ಇವತ್ತು ಆ ದೇವಿಗೆ ನೀವೆಲ್ಲರೂ ಸೇರಿ ನಿಮ್ಮ ಕಂಠ ಸಿರಿಯಿಂದ ನಮನವನ್ನು ಸಲ್ಲಿಸ್ತಾ ಅದೇ ರೀತಿ ಪುಷ್ಪಾರ್ಚನೆಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀರಾ. ದೇವಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾವಾದರೂ ಕೇಳ್ಕೊತೀವಿ. ಈ ಕಲಿಯುಗದಲ್ಲಿ ದೇವರನ್ನು ಒಲಿಸ್ಕೊಳ್ಳುವಂತಹ ಸುಲಭವಾದ ಮಾರ್ಗ ಅಂದರೆ ಸ್ಮರಣೆನೇ. ಆ ಸ್ಮರಣೆಗೆ ನೀವೆಲ್ಲರೂ ಸೇರಿದ್ದೀರಿ, ಸಾಮೂಹಿಕವಾಗಿ ನಡೆಸ್ತಾ ಇದ್ದೀರಿ. ಸಾಮೂಹಿಕದಲ್ಲಿ ಬರುವಂತಹ ಆ ತರಂಗಗಳು ಮನಸ್ಸಿಗೆ ಮತ್ತಷ್ಟು ಉತ್ಸಾಹವನ್ನು ನೀಡ್ತಾ ಶಕ್ತಿಯನ್ನು ನೀಡುತ್ತೆ ಅನ್ನೋದರಲ್ಲಿ ಸಂಶಯವೇನಿಲ್ಲ. ಈ ಕಾರ್ಯಕ್ರಮದ ರೂಪರೇಷೆಯನ್ನ ವಿಜಯ್ ಸಮರ್ಥರವರು ಮಾಡಿದ್ದಾರೆ. ಇದಕ್ಕೆ ಪ್ರಾಥಮಿಕವಾದಂತಹ ಬೆಂಬಲವನ್ನು ನೀಡಿದ್ದಾರೆ. ನಿಮಗೆ ಇಷ್ಟು ದಿನ ಆನ್ಲೈನಲ್ಲಿ ಗಾಯಕರಾಗಿ ನಿಮಗೆ ಏನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು, ಅಭ್ಯಾಸವನ್ನು ಮಾಡಿಸಿದ್ರು, ಅವರೆಲ್ಲರೂ ಅವರಿಗೆ ಬೆಂಬಲವನ್ನು ನೀಡಿ ಈ ರೀತಿ ಮಾಡೋಣ ಅಂತ ಅವರಿಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಈ ದಿನ ನೀವೆಲ್ಲರೂ ಅಭ್ಯಾಸ ಮಾಡಿ ಇಲ್ಲಿ ಆಗಮಿಸಿ ನಿಮ್ಮೆಲ್ಲರೂ ಸಹ ಬೆಂಬಲವನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಒಂದು ವೇದಿಕೆ ಕಾರ್ಯಕ್ರಮ ಇಲ್ಲ ಅಂದರೆ ಅದು ಸಂಪೂರ್ಣವಾಗೋದೇ ಇಲ್ಲ. ಹಾಗಾಗಿ ಒಂದು ಚಿಕ್ಕ ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರಿಗೂ ಇದುವರೆಗೂ ಕಲಿತಂತಹ ಹಾಡುಗಳನ್ನು ಸಮರ್ಪಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಈಗ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಲೇಖಕರು, ಬರಹಗಾರರು, ಪ್ರಕಾಶಕರು, ಸಂಘಟಕರು, ಬೆಂಗಳೂರು ನಗರ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸಮರ್ಥ ಪ್ರಕಾಶನ ಹಾಗೂ ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜಯ ಸಮರ್ಥರವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಉತ್ತಮ ಸಂಘಟಕರು,
ಕನ್ನಡ ಪರ ಚಿಂತಕರು, ಅಧಿಕೃತ ಬರವಣಿಗೆಯ ವಿಶ್ಲೇಷಣಾಕಾರರು, ಇವತ್ತಿನ ವಾಸವಿ ಗೀತ ನಮನ ಈ ಒಂದು ಕಾರ್ಯಕ್ರಮದ ಹೊಣೆಗಾರಿಕೆಯನ್ನು ಹೊತ್ತ ಶ್ರೀಮತಿ ವತ್ಸಲ ಮದನ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಕೆಲವು ಗಣ್ಯರ ಆಗಮನ ಆಗ್ತಾ ಇದೆ. ಆದರೆ ನಿಮಗೆ ನೀವೆಲ್ಲರೂ ಅಭ್ಯಾಸ ಮಾಡಿರೋದನ್ನು ನಾವು ಖಂಡಿತ ಎಲ್ಲವನ್ನು ಹಾಡಿಸೇ ಕಳಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇತರ ಗಣ್ಯರು ನಮ್ಮೊಟ್ಟಿಗೆ ನಂತರ ಬಂದು ಸೇರ್ತಾ ಇದ್ದಾರೆ.
ರಾಜ್ಯಾದ್ಯಂತ ಎಲೆಮರೆ ಕಾಯಂತಿರುವ ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿರುವಂಥ ಸಾಧಕರನ್ನ ಗುರುತಿಸಿ ಅವರನ್ನ ಸನ್ಮಾನಿಸಿ ಗೌರವಿಸುವಂತಹ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆನ್ನೆಲುಬಾಗಿ ಅವರ ಶ್ರೀಮತಿಯವರು ಯಾವಾಗಲೂ ಸಾಥ್ ಕೊಡ್ತಾ ಇರ್ತಾರೆ. ಅವರಿಗೂ ಸಹ ತಮ್ಮೆಲ್ಲರ ಒಂದು ಪ್ರೀತಿಪೂರ್ವಕ ಚಪ್ಪಾಳೆ. ಸದಾ ಒಂದಿಲ್ಲೊಂದು ಕಾರ್ಯಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಬಂದಿರುವಂತಹ ಶ್ರೀರಾ ವಿಜಯ ಸಮರ್ಥ ಅವರು ಅತಿಥಿ ಗಣ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ. ಭಾರತೀಯವರು ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಕೆಲಸ ಮಾಡ್ತಾರೆ, ಸ್ಪೀಡಾಗಿ ಮಾತಾಡ್ತಾರೆ. ಯಾಕೆಂದರೆ ಅವ್ರು ನಮ್ಮ ಜೊತೆ ಕನ್ನಡದ ಕೆಲಸ ಮಾಡಿದವರು. ಕನ್ನಡದ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಈ ರೀತಿಯ ಉತ್ಸಾಹ ಇದ್ದೇ ಇರ್ತದೆ. ಚಿತ್ರದುರ್ಗದಿಂದ ಕೃಷ್ಣಕುಮಾರ್ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ವಾಸವಿ ಪೋತನ್ ಶೆಟ್ಟಿ ಅವರು ಬಂದಿದ್ದಾರೆ, ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿಮ್ಮೆಲ್ಲರಿಗೆ ತಿಳಿದಂತೆ ಬೆಂಗಳೂರು ನಗರದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತವೆ. ಆದರೆ ನಮ್ಮ ಕುಲದೇವರನ್ನೇ ಪ್ರಧಾನವಾಗಿ ಇಟ್ಕೊಂಡು ಯಾರೂ ಕಾರ್ಯಕ್ರಮವನ್ನು ಮಾಡಿಲ್ಲ, ನನಗಂತೂ ಗೊತ್ತಿಲ್ಲ. ಹಾಗಾಗಿ ನಾವು ಯಾಕೆ ನಮ್ಮ ಕುಲದೇವರ ಕಾರ್ಯಕ್ರಮವನ್ನೇ ನಾವು ಮಾಡಬೇಕು ಅಂತಂದೇಳಿ ಒಂದು ತೀರ್ಮಾನ ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಅಗ್ನಿಪ್ರವೇಶ ಆದ ನಂತರ ಆ ತಾಯಿ ವಿಶ್ವರೂಪ ದರ್ಶನವನ್ನು ತೋರಿಸ್ತಾರೆ. ಆಗ ದೇವಾನ ದೇವತೆಗಳು ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಸ್ನೇಹಿತರು ಅರ್ಚಕರ ಅರುಣಕುಮಾರ್ ಆರ್ವೇಶ ಮಂಡಳಿ ಅಧ್ಯಕ್ಷರನ್ನು ನಾವು ಆಹ್ವಾನ ಮಾಡಿದ್ವಿ. ಅವರ ಕೆಲಸದ ಒತ್ತಡದಿಂದ ಬಂದಿಲ್ಲ. ಅವರ ಶ್ರೀಮತಿಯವರು ಜಯಶ್ರೀ ಮೇಡಮ್ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ನಾಗರಾಜ್ ಬೈರಿ ಅವರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವೇದಿಕೆಗೆ ಸ್ವಂತ ನಾಗರತ್ನಮ್ಮ ಅವರ ಹೆಸರಿಟ್ಟಿದ್ದೀನಿ ನಾನು. ಬಹುಶಃ ಅವ್ರ ಪರಿಚಯ ಚಿತ್ರದುರ್ಗದವರು, ಎಷ್ಟು ಜನ ಅವರ ಪರಿಚಯ ಇದೆಯಾ ಇಲ್ಲ ಗೊತ್ತಿಲ್ಲ. ನೂರಾರು ವಾಸವಿ ಗೀತೆಗಳನ್ನು ಬರೆದಿದ್ದಾರೆ. ಜನಸಾಮಾನ್ಯರಲ್ಲಿ ಮುಟ್ಟುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ನೆನಪಿಗಾಗಿ ಇವತ್ತು ಈ ವೇದಿಕೆಗೆ ಅವರ ಹೆಸರಿಟ್ಟಿದ್ದೀನಿ. ಅವರ ಸುಪುತ್ರ ಕೃಷ್ಣಕುಮಾರ್ ಅವರು ಚಿತ್ರದುರ್ಗದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಮೊದಲು ಹೋಗುವುದು ಒಂದು ಮನೆ ಇದೆ. ಆ ಮನೆ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ಆ ಮನೆ ನಮ್ಮ ಪೋತನ್ ಶೆಟ್ರ ಮನೆ. ಅವ್ರ ಮನೆಗೆ ಹೋದ್ರೇ ನನಗೆ ಸಮಾಧಾನ. ಅವರ ಶ್ರೀಮತಿಯವರು ವಾಸವಿ ಲಕ್ಷ್ಮೀ ಮೇಡಮ್ ಬಂದಿದ್ದಾರೆ. ಅವರಿಗೆ ತುಂಬ ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವತ್ಸಲ ಮದನ್ ಮೇಡಮ್ ಅವರು ನಾವೇನು ಹೇಳ್ಬೇಕಾದ್ದೇ ಇಲ್ಲ. ನಮ್ಮಮ್ಮ ಯಾವಾಗಾರ ಫೋನ್ ಮಾಡಿರಿ, ಬೆಳಗ್ಗೆ ನಾನು ಡಬ್ಬ ರೆಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಯಜಮಾನರಿಗೆ ಅಂತ ಹೇಳ್ತಿರ್ತಾರೆ. ಅಮ್ಮ ನಮಗೆ ಯಾವಾಗ ಡಬ್ಬ ಕೊಡ್ತೀರ ಅಂತ ಕೇಳಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ಈ ಕಾರ್ಯಕ್ರಮದ ಎಲ್ಲ ಬಹುಶಃ ಯಶಸ್ಸು ಅವರಿಗೆ ಸಲ್ಲಬೇಕು. ಅವರಿಗೆ ತುಂಬ ಗೌರವದಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಇಬ್ಬರಿಗೆ ನಾವು ಕರ್ನಾಟಕ ಸಂಗೀತ ಸಂವರ್ಧನೆ ಅಂತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ವಿ. ಒಬ್ಬರಿಗೆ ಹೋದ ವರ್ಷ ತುಮಕೂರಲ್ಲಿ ಕೊಟ್ಟಿದ್ವಿ. ಈ ವರ್ಷ ಸ್ವಲ್ಪ ತಡ ಆಯಿತು, ಹಾಗಾದರೂ ಇಬ್ಬರಿಗೆ ಕೊಟ್ಟಿದ್ದೀವಿ. ನಮ್ಮ ಗಿರಿಜಾ ನವೀನ್ ಗಂಗಾವತಿಯವರು ಮತ್ತು ಲಕ್ಷ್ಮೀ ಶ್ರೀನಿವಾಸ್ ಅವರು ಬೆಂಗಳೂರಿನವರು, ಅವರಿಬ್ಬರು ಕೂಡ ನಾವು ಆ ಅವಾರ್ಡನ್ನು ಕೊಟ್ಟಿದ್ದೀವಿ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಜೊತೆ ಸುಮಾರು 20 ವರ್ಷಗಳಿಂದ ನನ್ನ ಜೊತೆ ಒಡನಾಟದಲ್ಲಿರುವವರು ವಿ ಆರ್ ನಾಗರಾಜ್ ಅವರು ಬಂದಿದ್ದಾರೆ. ಆಮೇಲೆ ಅಲ್ಲಿದ್ದಾರೆ. ಆಮೇಲೆ ಎ ಗುಪ್ತಾ ಅವರು ಬಂದಿದ್ದಾರೆ. ಆಮೇಲೆ ಕೃಷ್ಣಮೂರ್ತಿ ಪರಸ್ಪರ ಈಗಿರುವ ಅಧ್ಯಕ್ಷ ಬಂದಿದ್ದಾರೆ. ಹಾಗೆಯೇ ಬಹುಶಃ ನೀವು ಧ್ವನಿ ಕೇಳಿರ್ತೀರಿ, ಮುಖ ನೋಡಿರಲ್ಲ. ನಮ್ಮ 3 ಜನ ಗಾಯಕಿಯರು ಸುಧಾ ಮುರಳಿಯವರು,
ವಾಣಿ ಮೇಡಮ್ ಅವರು, ಆಮೇಲೆ ನಮ್ಮ ಗಿರಿಜಾ ಗಂಗಾವತಿ ಅವರು, ಆಮೇಲೆ ನಮ್ಮ ಪುಟಾಣಿ ಸೃಷ್ಟಿನಾಗ್ ಅವರು, ಇವರೆಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬರುವವರಿದ್ದಾರೆ, ಬಂದರೆ ಅವ್ರನ್ನೂ ಕೂಡ ನಾವು ವೇದಿಕೆ ಮೇಲೆ ಕರ್ಕೊಳ್ತೀವಿ. ಪಾಲಕ್ಷಪ್ಪ ಅವರು ಬಂದಿದ್ದಾರೆ, ನ್ಯಾಯಮೂರ್ತಿಗಳು. ದಯಮಾಡಿ ವೇದಿಕೆಗೆ ಬರ್ಬೇಕು ಸರ್, ಪ್ಲೀಸ್ ದಯವಿಟ್ಟು ಬನ್ನಿ. ಅವರು ವಿಶ್ರಾಂತ ನ್ಯಾಯಮೂರ್ತಿಗಳು, ಬನ್ನಿ ಸರ್. ಅವ್ರ ಜೊತೆಲಿರೋದು, ಅವರು ಬಂದಿರೋದು ನಮ್ಮದೊಂದು ಭಾಗ್ಯ. ನ್ಯಾಯಮೂರ್ತಿಗಳು ಯಾವಾಗಲೂ ಸಿಕ್ಕೋದಿಲ್ಲ, ಅದೇನೋ ನಮ್ಮ ಅದೃಷ್ಟ ಸಿಕ್ಕಿದ್ದಾರೆ ಸಾಹೇಬರು. ಅವರಿಗೆ ತುಂಬ ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನು ಬಯಸಿ ನಮ್ಮ ವಾದ್ಯ ತಂಡದವರು ಬಂದಿದ್ದಾರೆ, ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ DVS ಗುಪ್ತಾ ಅವರು ಬಂದಿದ್ದಾರೆ, ಹಿರಿಯ ರಂಗಕರ್ಮಿಗಳು. ನೋಡಿರ್ತೀರ, ಏಕೈಕ ಮಕ್ಕಳ ನಾಟಕ ತಂಡ, ಪುರುಷರ ನಾಟಕ ತಂಡ, ಮಹಿಳೆಯರ ನಾಟಕ ತಂಡವನ್ನು ಸಂಘಟಿಸಿದ ಏಕೈಕ ಭಾರತೀಯರು DVS ಗುಪ್ತಾ ಅವರು. ಅವ್ರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಮತ್ತೊಮ್ಮೆ ಬಂದಿರೋ ಎಲ್ಲರಿಗೂ ಸ್ವಾಗತನ ಬಯಸಿ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸುಧಾ ಮುರಳಿಯವರು, ವಾಣಿ ನಾಗೇಂದ್ರ ಅವರು, ಸೃಷ್ಟಿನಾಗ್ ಅವರು, ಹಾಗೆ ಗಿರಿಜಾ ನವೀನ್ರವರು. ಉದ್ಘಾಟನೆಯನ್ನು ಶ್ರೀಮತಿ ಜಯಶ್ರೀ ಅರುಣ್ ಕುಮಾರ್ ಅವರು ನಡೆಸ್ಕೊಡ್ಬೇಕು. ಅವರ ಜೊತೆಯಲ್ಲಿ ಗಣ್ಯರೆಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಎಲ್ಲ ಮಹನೀಯರೇ ಮತ್ತು ವೇದಿಕೆ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಮಹಾಲಕ್ಷ್ಮಿಯರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಇದೊಂದು ವಿಶೇಷವಾದ ಪ್ರಯತ್ನ. ನಿಜವಾಗಲೂ ನನಗಂತೂ ಹೊಸದು. ಕುಲದೇವತೆಯನ್ನು ಕುರಿತು ಸಹಸ್ರ ಗಂಟೆಗಾಯನನ್ನು ಮಾಡೋದಿದೆಯಲ್ಲ, ಆ ಐಡಿಯಾನೇ ಏನೋ ಕುಲದೇವತೆಯೇ ಕೊಟ್ಟಿರ್ಬೇಕೇನೋ ಅಂತ ಅನ್ನಿಸ್ತಾ ಇದೆ ನಮ್ಮ ವಿಜಯ ಸಮರ್ಥ ಅವ್ರಿಗೆ. ಇಂಥ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ನೀವೆಲ್ಲ ಸೇರಿಕೊಂಡು ಬೆಂಗಳೂರು ಆಯುರ್ವೇಶ ಮಹಿಳಾ ಮಂಡಳಿಗಳ ಒಕ್ಕೂಟ ಸೇರ್ಕೊಂಡು ಮಾಡ್ತಾರಂತ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆ ಮತ್ತು ಶುಭಾಶಯಗಳನ್ನ ಬಯಸ್ತೇನೆ. ಹಾಗೆ ಇವತ್ತು ಕರ್ನಾಟಕ ಸಂಗೀತ ಸಂವರ್ಧಿನಿ ಪ್ರಶಸ್ತಿಯನ್ನು ಪಡಿತಾ ಇರುವಂಥ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ್ ಬೆಂಗಳೂರು ಮತ್ತು ಶ್ರೀಮತಿ ಗಿರಿಜಾ ನವೀನ್ ಗಂಗಾವತಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಇದು ವೇದಿಕೆ ಅಂತಂತಂದ್ರೆ ಇದು ನಿಮ್ಮ ಕಾರ್ಯಕ್ರಮ, ಒಂದೊಂದು ನಿಮಿಷನೂ ಕೂಡ ಬಹಳ ಮುಖ್ಯ. ಇದು ನಾವು ಇಲ್ಲಿ ಅದನ್ನ ನಿಮ್ಮ ಒಂದು ಸಮಯವನ್ನು ಕದೀಬಾರದು. ವೇದಿಕೆ ಕಾರ್ಯಕ್ರಮಕ್ಕೆ ಇದಕ್ಕೆ ಸಮಯನೇ ಅಲ್ಲ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಮಹಾಲಕ್ಷ್ಮಿಯರು ಅಂತ ಹೇಳಿದೆ, ಎಲ್ಲಿ ಮಹಿಳೆಯರು ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೋ ಅಲ್ಲಿ ದೇಶ, ರಾಜ್ಯ, ಜಿಲ್ಲೆ ಎಲ್ಲವೂ ಕೂಡ ಸುಭಿಕ್ಷವಾಗಿ ಸಂತೋಷವಾಗಿರುತ್ತೆ. ಅದರಲ್ಲೂ ನೀವು
ಉತ್ತಮ ಕಂಠದಿಂದ, ಯಾಕಂದ್ರೆ ನಮ್ಮ ಸುಗಮ ಸಂಗೀತದಲ್ಲಿ ಮೊದಲನೇ ಪ್ರಾಶಸ್ತ್ಯ ನಾವು ಮಹಿಳೆಯರಿಗೆ ಕೊಡ್ತೀವಿ. ಯಾಕಂದ್ರೆ ಅವ್ರ ಕಂಠ ಅಂತಂದ್ರೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಕೇಳೋದಕ್ಕೂ ಕೂಡ ಇಂಪಾಗಿರ್ತದೆ. ಅಂಥದ್ರಲ್ಲಿ ಸಹಸ್ರ ಕಂಠಗಳು ಒಟ್ಟಾಗಿ ಸೇರ್ಕೊಂಡಾಗ ಆ ಇಂಪು ನಿಜವಾಗ್ಲೂ ಕೂಡ ಆ ಕನ್ಯಾಕ ಪರಮೇಶ್ವರಿ ದೇವರಿಗೆ ತಲುಪಿ ನಮ್ಮೆಲ್ಲರಿಗೂ ಕೂಡ ಸುಭಿಕ್ಷವನ್ನು ಉಂಟು ಮಾಡೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸಿ ನನ್ನ ಮಾತಿನಿಂದ ವಿರಮಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಇದೀಗಷ್ಟೇ ಆಗಮಿಸಿರುವಂತಹ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀಮತಿ ಉಮಾ ಸಾಯಿರಾಮ್ ರವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ವೇದಿಕೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಸಹ ಗೌರವ ಸಮರ್ಪಣೆ. ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ ಸಾಹಿತಿಗಳು, ಮಾರ್ಗದರ್ಶಕರು, ಬರಹಗಾರರು, ಕರ್ನಾಟಕ ಸರ್ಕಾರದ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಇವತ್ತಿನ ಸಮಾರಂಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥವರು ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ ಅತಿಥಿ ಗಣ್ಯರಿಗೆ ಗೌರವಾರ್ಪಣೆ. ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಎಲ್ಲ ಅತಿಥಿ ಗಣ್ಯರಿಗೆ ಗೌರವ ಸನ್ಮಾನ ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ. ಕಲಿತೀನಿ ಪ್ರಶಸ್ತಿ ಪ್ರದಾನ ಬರ್ಕೊಂಡಿದ್ದೀನಲ್ಲ, ಇದಾದ ಮೇಲೆ ಇವಾಗ ಫೋಟೋ ಹೌದಾ ಆಯಿತಾ? ಸಹಕಾರ ನೀಡಿದವ್ರಿಗೆ, ವಾಸವಿ ಗೀತ ನಮನ ಆದವ್ರಿಗೆ ಫಂಕ್ಷನ್ ವೇದಿಕೆಯ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದಂತಹ ಎಲ್ಲ ಗಣ್ಯರಿಗೂ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಕರ್ನಾಟಕ ಸಂಗೀತ ಸೌಹಾರ್ದಿನಿ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಸಹ ಇದೀಗ ಗಿರಿಜಾ ಗಂಗಾವತಿಯವರು, ಗಿರಿಜಾ ನವೀನ್ ಗಂಗಾವತಿಯವರು ಹಾಗೂ ಲಕ್ಷ್ಮೀ ಶ್ರೀನಿವಾಸರವರು ಅವರಿಗೂ ಸಹ ಇಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯೆ, ಕನ್ನಡ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ನಾಗರತ್ನ ವೆಂಕಟೇಶ್ ಅವರಿಗೂ ಸಹ ಗೌರವ ಸಲ್ಲಿಸ್ತಾ ಇರೋ ಸಮೇತ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ 5ನೇ ವಯಸ್ಸಿನಲ್ಲಿಯೇ ಸಂಗೀತ ಕಲಿಕೆಯನ್ನ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರಿಯ ಶಿಷ್ಯರಾದ ಗುರು ಶ್ರೀ ದೊಡ್ಡಯ್ಯ ಗವಾಯಿಗಳ ಮಾರ್ಗದರ್ಶನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸುಗಮ ಸಂಗೀತದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. 150ಕ್ಕೂ ಹೆಚ್ಚು ತಂಡಗಳಿಗೆ ತರಬೇತಿಯನ್ನ ನೀಡಿದ್ದಾರೆ. ಮ್ಯೂಸಿಕ್ ಥೆರಪಿಯನ್ನ ನಡೆಸುತ್ತಾರೆ. ಭಕ್ತಿ ಸಿರಿ ಪುಸ್ತಕ, ದಶದೇವತಾ ಭಕ್ತಿಗೀತೆಗಳು ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಂದ ಸಮ್ಮೇಳನಗಳಲ್ಲಿಯೂ ನಾಡಿನಾದ್ಯಂತ
ಇವರು ಸಂಗೀತ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಗಾನ ಕೋಗಿಲೆ, ವೈಶ್ಯ ಸಾಧಕ ಪ್ರಶಸ್ತಿ, ಅಕ್ಕಮಹಾದೇವಿ ಪ್ರಶಸ್ತಿ, ಆತ್ಮೂರಿ ಲಕ್ಷ್ಮೀ ನರಸಿಂಹ ಸೋಮಯಾಜುಲು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು, ಇವತ್ತಿನ ದಿನ ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟದ ವತಿಯಿಂದ ಇವರು ಇಬ್ಬರು ಸಾಧಕರಿಗೆ ಕರ್ನಾಟಕ ಸಂಗೀತ ಸಂವರ್ಧಿನಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಚಪ್ಪಾಳೆ ಸಾಲದು, ಇನ್ನು ಜೋರದ ಚಪ್ಪಾಳೆ ಈ ಇಬ್ಬರು ಸಾಧಕರಿಗೆ ಬರಬೇಕು. ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ್ ಹಾಗೂ ಶ್ರೀಮತಿ ಗಿರಿಜಾ ನವೀನ್ ಅವರಿಗೆ ವಿಶ್ರಾಂತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ ಗೌರವ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ. ಕರೆಸಿದ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ್ ಹಾಗೂ ಶ್ರೀಮತಿ ಗಿರಿಜಾ ನವೀನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕುಸುಮ ಶ್ರೇಷ್ಠಿಯೂ ಸಹ ವಾಸವಿಯನ್ನ ಇದ್ದಾಗ, ಅಂದರೆ ವಾಸವಿಯನ ಹೊಟ್ಟೆ ಒಳಗಡೆ ಹೀಗೆ ತುಂಬು ಗರ್ಭಿಣಿಯಾದಾಗ ಶ್ರೀಮಂತ ಶಾಸ್ತ್ರ ನಡೆಯುತ್ತೆ. ಹೌದಾ? ಆಕೆಗೂ ನಡೆದಿತ್ತು. ಆಗ ಆಕೆಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷತೆಯನ್ನ ಮಾಡಬೇಕು ಅಂತ ಕೂತ್ಕೊಂಡಿದ್ಲಂತೆ. ವಾಸವಿ ಕುಸುಮ ಹುಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ನಾನು ಆಕೆಯನ್ನು ಒಮ್ಮೆ ದರ್ಶಿಸ್ಬೇಕಲ್ಲ ಅಂತ ತುಂಬ ಕೇಳ್ಕೊಂಡ್ಲಂತೆ ನಾರಾಯಣನ ಹತ್ರ ಹೋಗಿ. ಆಗ ಸರಿ, ನಾರಾಯಣ ಒಂದು ಅವಕಾಶವನ್ನು ಕೊಡ್ತಾನೆ, ಹೋಗು ಈಗ ನಿನ್ಗೊಂದು ಅವಕಾಶ ಕೊಡ್ತೀನಿ ಅಂತ. ಅದೇ ಸಂದರ್ಭದಲ್ಲಿ ಕುಸುಮಾಂಬೆ ಅಕ್ಷತೆಯನ್ನ ಕಲಿಸ್ತಾ ಕೂತಿದ್ಲಂತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶ್ರೀಮಂತ ನಡಿಬೇಕು. ಆಗ ಅಕ್ಕಿ ಕಾಳಲ್ಲಿ ಬಂದಂತಹ ಮಣ್ಣಿನ ಗಡ್ಡೆಯನ್ನ ನುಂಗುದ್ಲಂತೆ. ಸೃಷ್ಟಿನಾಗೋ ಹಾಗೆ ಆಗಿರಬಹುದು. ಆಗ ಭೂದೇವಿ ಆ ಒಂದು ರೂಪದಲ್ಲಿ ಒಳಗೆ ಹೋಗಿ ಆದಿಪರಾಶಕ್ತಿಯನ್ನ ದರ್ಶಿಸಿ ಆಶೀರ್ವದಿಸಿ ಬಂದಿದ್ಲಂತೆ. ಆ ದಿನ, ಈ ದಿನ ನಾವು ಸೃಷ್ಟಿನಾಗ್ರವರಿಗೆ ಶ್ರೀಮಂತ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಇವತ್ತು ಅವರಿಗೂ ವಾಸವಿ ವಿರೂಪಾಕ್ಷರಂತಹ ಅವಳಿ ಜವಳಿ ಮಕ್ಕಳು ಹುಟ್ಲಿ ಅವರಿಬ್ಬರನ್ನ ಬ್ಲೆಸ್ಸಿಂಗ್. ಆನಂದರಸ ಸುಂದರಿ ಬ್ರಹ್ಮಾನಂದರಸ ಸುಂದರಿ ವಾಸವಿ ಆನಂದರಸ ಸುಂದರಿ ಬ್ರಹ್ಮಾನಂದರಸ ಸುಂದರಿ. ತಗೊಳ್ಳಿ ಮೈ. పూలగినలలోన పాలు పొసగిన దాన ఎన్ని జన్ములకైనా నిను మరవనమ్మా. పూలగినలలోన పాలు పొసగిన దాన ఎన్ని జన్ములకైనా నిను మరవనమ్మా. సృష్టి స్థితి లయకారిణి జనని శర్వాణి త్రిభువన పాలిని రాగతాళ నృత్య గాన రూపిణి. సృష్టి స్థితి లయకారిణి జనని శర్వాణి త్రిభువన పాలిని రాగతాళ నృత్య గాన రూపిణి. కాత్యాయిని ద్రాక్షాయిని రక్షామణి ಬ್ರಹ್ಮಾನಂದರಸ ಸುಂದರಿ ವಾಸವಿ ಆನಂದರಸ ಸುಂದರಿ. పాదకాంతుడు నీకు వేదాంత కవి నీడు పేదనైతే ఏమి ఏదో నీ కృపజాలు. సృష్టి స్థితి లయకారిణి జనని శర్వాణి త్రిభువ
ಪಾವನ ಪಾಲಿನಿ ರಾಗ ತಾಳ ನೃತ್ಯ ಗಾನ ರೂಪಿಣಿ ಕಾತ್ಯಾಯಿನಿ ದ್ರಾಕ್ಷಾಯಿನಿ ರಕ್ಷಾಮಣಿ ಆನಂದ ರಸ ಸುಂದರಿ ಬ್ರಹ್ಮಾನಂದ ರಸ ಸುಂದರಿ ವಾಸವಿ ಆನಂದ ರಸ ಸುಂದರಿ. ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ ಆ ಮಗುಗಿರ್ಲಿ. ಅವಳಿ ಜೋಡಿ ಮಕ್ಕಳು ಅಂತ ಹೇಳಿದ್ರಲ್ಲ, ಹಾಗೆ ಒಳಗಾಗ್ಲಿ. ವಾಸವಿ ವಿಷ್ಣುವರ್ಧನ್ ವಿರೂಪಾಕ್ಷ, ವಾಸವಿ ವಿರೂಪಾಕ್ಷರು ಅವಳ ಮಡಿಲಲ್ಲಿ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಮಾತೆಯರು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಿಂದ ಧನ್ಯವಾದಗಳು.